ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಪೂಜೆಯಲ್ಲಿ ಕುಳಿತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಿಲಕವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇಡುತ್ತಿರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಹಾರವನ್ನು ಹಾಕಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಗೌರವಿಸ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಇದು ಪ್ರಧಾನಿ ನರೇಂದ್ರ ಮೋದಿಯವರು ಕೃಷ್ಣ ಮಠದ ಆವರಣದಲ್ಲಿ ತಾವು ಓಡಾಡ್ತಾ ಇರುವಂಥ ದೃಶ್ಯ, ಶ್ರೀಪಾದರು ಅವರನ್ನು ಗೌರವಿಸ್ತಾ ಇರುವಂಥ ದೃಶ್ಯ, ಕೃಷ್ಣ ಮಠದ ಲೈವ್ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ತೀರ್ಥವನ್ನು ಸೇವಿಸ್ತಾ ಅವರಿಗೆ ತಿಲಕವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನೀಡುತ್ತಾ ಗೌರವವನ್ನು ಸ್ವೀಕರಿಸ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ. ಬಿಗಿ ಬಂದೋಬಸ್ತ್ನೊಂದಿಗೆ 7 ಸುತ್ತಿನ ಕೋಟೆಯಂತಾದ ಉಡುಪಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಕನಕನ ಕಿಂಡಿಯ ಸ್ವರ್ಣಲೇಪಿತ ಕಿಂಡಿಯ ಉದ್ಘಾಟನೆಯ ನಂತರ ಈಗ ಪೂಜಾ ಕೈಂಕರ್ಯಗಳು ಆರಂಭ ಆಗಿದ್ದಾವೆ. ಪಡವಿಗೊಡೆಯನಿಗೆ, ಕಡಗೋಲು ಕೃಷ್ಣನಿಗೆ ಪೂಜೆ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಗೌರವಿಸ್ತಾ ಇರುವಂಥ ದೃಶ್ಯ ಇದು. ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಧಾನಿ ನರೇಂದ್ರ ಮೋದಿಯವರ ಹಿಂಭಾಗದಲ್ಲಿದ್ದಾರೆ. ಗೆಹ್ಲೋಟ್ ಅವರು ಕೂಡ ಜೊತೆಗಿದ್ದಾರೆ. ರಾಜ್ಯಪಾಲರು ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಕಿರಿಯ ಶ್ರೀಗಳು, ಹಿರಿಯ ಶ್ರೀಗಳು ಜೊತೆ ಕೂತಿದ್ದಾರೆ. ಹಾಗೆ ಅಷ್ಟಮಠದ ಯತಿಗಳು ಕೂಡ ಇದ್ದಾರೆ. ತಾವೇನು ನೋಡ್ತಾ ಇದ್ದೀರಲ್ಲ, ಇದು ಲೈವ್ ದೃಶ್ಯಾವಳಿ. ಹೊತ್ತಿಗೆ ಪರ್ಯಾಯದ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಉಡುಪಿಗೆ ಆಗಮಿಸಿ ವಿಶೇಷವಾದಂಥ ಗೌರವವನ್ನು ಸ್ವೀಕರಿಸಿ ಐತಿಹಾಸಿಕ ಸ್ವರ್ಣಲೇಪಿತ ಕನಕನ ಕಿಂಡಿಯನ್ನು ಉದ್ಘಾಟನೆ ಮಾಡಿ ಮಠದ ಒಳಗಡೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಮುಖ್ಯ ಪ್ರಾಣನಿಗೆ ಹಾರವನ್ನು ಹಾಕಿ ಮಠದ ಸುತ್ತಲೂ ತಾವು ಪ್ರದಕ್ಷಿಣೆ ಹಾಕ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ಮಠದ ಹೊರಗಡೆ ನಿಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೈ ಬೀಸಿದ್ದಾರೆ. ಅವರತ್ತ ಭರ್ಜರಿಯಾದ ಸ್ವಾಗತವನ್ನು ಕಡಲೂರಿನ ಜನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ. ಉಡುಪಿ ಸಂಪನ್ನವಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನದಿಂದ. ಕನಕದಾಸರ ಮೂರ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಕೃಷ್ಣ ಮಂದಿರದಿಂದ ಗೌರವವನ್ನು ಕೂಡ ನೀಡಿದ್ದಾರೆ. ಗೌರವ ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ. ವೈದಿಕರಿಂದ ಉಪನಿಷತ್ತು, ವೇದ, ಗೀತೆಗಳ ಪಠಣ ಆರಂಭ ಆಗಿದೆ. ಮಠಾಧೀಶರೊಂದಿಗೆ, ಅಷ್ಟಮಠಗಳ ಯತಿಗಳೊಂದಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹೊತ್ತಿಗೆ ಪರ್ಯಾಯದ ಸುಗುಣೇಂದ್ರ ತೀರ್ಥ ಶ್ರೀಗಳು ಜೊತೆಗಿದ್ದಾರೆ. ಅಷ್ಟಮಠದ ಕಿರಿಯ ಯತಿಗಳ ಜೊತೆಗೆ ಪ್ರಧಾನಿ ಮೋದಿಯವರು ಕುಳಿತಿರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಮುಂದಿನ ವರ್ಷಕ್ಕೆ ಪರ್ಯಾಯ ಇದೆ, ಶಿರೂರು ಪರ್ಯಾಯ ಇದೆ. ಹೀಗೆಲ್ಲ ಇರುವಾಗ ಹೊತ್ತಿಗೆ ಪರ್ಯಾಯ ಈ ವರ್ಷಕ್ಕೆ ಅದು ಮುಗಿಯುತ್ತೆ. 2 ವರ್ಷಗಳ ಅವಧಿಯನ್ನು ಮುಗಿಸ್ತಾರೆ ಸುಗುಣೇಂದ್ರ ಶ್ರೀಪಾದರು. ಹೀಗಾಗಿ ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕರೆಸಿ ಲಕ್ಷ ಕಂಠ ಗೀತ ಪಾರಾಯಣವನ್ನು ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಾಡಿದ್ದಾರೆ. ಇದು ದೈವೀಚ್ಛೆ ಅನ್ನುವಂಥದ್ದು ಧಾರ್ಮಿಕ ಚಿಂತಕರ ಮಾತಾಗಿದೆ. ಆ ಮೂಲಕ ನಾವೇ ಭಾಗ್ಯವಂತರು, ಇದೆಲ್ಲವನ್ನು ನೋಡುವಂಥ ಯೋಗ ಭಾಗ್ಯ ನಮ್ಮದೈತಲ್ಲ ಅನ್ನೋದು ಧಾರ್ಮಿಕ ಚಿಂತಕರ ಮಾತಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ನಮ್ಮೆಲ್ಲರಲ್ಲೂ ಕೂಡ ಸಂಭ್ರಮವನ್ನು ತಂದಿದೆ ಅಂಥೇಳಿ ಉಡುಪಿಯ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಉಡುಪಿಯ ಮಟ್ಟಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಈಗ ನೀವು ತಾವು ನೋಡ್ತಿರೋ ಹಾಗೆ ದೇವಸ್ಥಾನದ ಒಳಗಡೆ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿರುವಂಥ ದೃಶ್ಯ. ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷ ಪೂಜೆಯಲ್ಲಿ ಕುಳಿತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಸುಗುಣೇಂದ್ರ ತೀರ್ಥ ಶ್ರೀಪಾದರು
ತಿಲಕವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಡುತ್ತಿರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಹಾರವನ್ನು ಹಾಕಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗೌರವಿಸ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷ್ಣ ಮಠದ ಆವರಣದಲ್ಲಿ ತಾವು ಓಡಾಡ್ತಾ ಇರುವಂಥ ದೃಶ್ಯ, ಶ್ರೀಪಾದರು ಅವರನ್ನು ಗೌರವಿಸ್ತಾ ಇರುವಂಥ ದೃಶ್ಯ, ಕೃಷ್ಣ ಮಠದ ಲೈವ್ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ತೀರ್ಥವನ್ನು ಸೇವಿಸ್ತಾ ಅವರಿಗೆ ತಿಲಕವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡುತ್ತಾ ಗೌರವವನ್ನು ಸ್ವೀಕರಿಸ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ. ಬಿಗಿ ಬಂದೋಬಸ್ತ್ನೊಂದಿಗೆ 7 ಸುತ್ತಿನ ಕೋಟೆಯಂತಾದ ಉಡುಪಿಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಕನಕನ ಕಿಂಡಿಯ ಸ್ವರ್ಣಲೇಪಿತ ಕಿಂಡಿಯ ಉದ್ಘಾಟನೆಯ ನಂತರ ಈಗ ಪೂಜಾ ಕೈಂಕರ್ಯಗಳು ಆರಂಭ ಆಗಿದ್ದಾವೆ. ಪಡವಿಗೊಡೆಯನಿಗೆ, ಕಡಗೋಲು ಕೃಷ್ಣನಿಗೆ ಪೂಜೆ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗೌರವಿಸ್ತಾ ಇರುವಂಥ ದೃಶ್ಯ ಇದು. ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಹಿಂಭಾಗದಲ್ಲಿದ್ದಾರೆ. ಗೆಹ್ಲೋಟ್ ಅವರು ಕೂಡ ಜೊತೆಗಿದ್ದಾರೆ. ರಾಜ್ಯಪಾಲರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಕಿರಿಯ ಶ್ರೀಗಳು, ಹಿರಿಯ ಶ್ರೀಗಳು ಜೊತೆ ಕೂತಿದ್ದಾರೆ. ಹಾಗೆ ಅಷ್ಟಮಠದ ಯತಿಗಳು ಕೂಡ ಇದ್ದಾರೆ. ತಾವೇನು ನೋಡ್ತಾ ಇದ್ದೀರಲ್ಲ, ಇದು ಲೈವ್ ದೃಶ್ಯಾವಳಿ. ಹೊತ್ತಿಗೆ ಪರ್ಯಾಯದ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಆಗಮಿಸಿ ವಿಶೇಷವಾದಂಥ ಗೌರವವನ್ನು ಸ್ವೀಕರಿಸಿ ಐತಿಹಾಸಿಕ ಸ್ವರ್ಣಲೇಪಿತ ಕನಕನ ಕಿಂಡಿಯನ್ನು ಉದ್ಘಾಟನೆ ಮಾಡಿ ಮಠದ ಒಳಗಡೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಮುಖ್ಯ ಪ್ರಾಣನಿಗೆ ಹಾರವನ್ನು ಹಾಕಿ ಮಠದ ಸುತ್ತಲೂ ತಾವು ಪ್ರದಕ್ಷಿಣೆ ಹಾಕ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ಮಠದ ಹೊರಗಡೆ ನಿಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೈ ಬೀಸಿದ್ದಾರೆ ಅವರತ್ತ. ಭರ್ಜರಿಯಾದ ಸ್ವಾಗತವನ್ನು ಕಡಲೂರಿನ ಜನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ. ಉಡುಪಿ ಸಂಪನ್ನವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದಿಂದ. ಕನಕದಾಸರ ಮೂರ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಕೃಷ್ಣ ಮಂದಿರದಿಂದ ಗೌರವವನ್ನು ಕೂಡ ನೀಡಿದ್ದಾರೆ. ಗೌರವ ಸಮರ್ಪಣೆಯನ್ನು ಕೂಡ ಮಾಡಿದ್ದಾರೆ. ವೈದಿಕರಿಂದ ಉಪನಿಷತ್ತು, ವೇದ, ಗೀತೆಗಳ ಪಠಣ ಆರಂಭ ಆಗಿದೆ. ಮಠಾಧೀಶರೊಂದಿಗೆ, ಅಷ್ಟಮಠಗಳ ಯತಿಗಳೊಂದಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹೊತ್ತಿಗೆ ಪರ್ಯಾಯದ ಸುಗುಣೇಂದ್ರ ತೀರ್ಥ ಶ್ರೀಗಳು ಜೊತೆಗಿದ್ದಾರೆ. ಅಷ್ಟಮಠದ ಕಿರಿಯ ಯತಿಗಳ ಜೊತೆಗೆ ಪ್ರಧಾನಿ ಮೋದಿಯವರು ಕುಳಿತಿರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಮುಂದಿನ ವರ್ಷಕ್ಕೆ ಪರ್ಯಾಯ ಇದೆ, ಶಿರೂರು ಪರ್ಯಾಯ ಇದೆ. ಹೀಗೆಲ್ಲ ಇರುವಾಗ ಹೊತ್ತಿಗೆ ಪರ್ಯಾಯ ಈ ವರ್ಷಕ್ಕೆ ಅದು ಮುಗಿಯುತ್ತೆ. 2 ವರ್ಷಗಳ ಅವಧಿಯನ್ನು ಮುಗಿಸ್ತಾರೆ ಸುಗುಣೇಂದ್ರ ಶ್ರೀಪಾದರು. ಹೀಗಾಗಿ ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕರೆಸಿ ಲಕ್ಷ ಕಂಠ ಗೀತಾ ಪಾರಾಯಣವನ್ನು ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಾಡಿದ್ದಾರೆ. ಇದು ದೈವೀಚ್ಛೆ ಅನ್ನುವಂಥದ್ದು ಧಾರ್ಮಿಕ ಚಿಂತಕರ ಮಾತಾಗಿದೆ. ಆ ಮೂಲಕ ನಾವೇ ಭಾಗ್ಯವಂತರು, ಇದೆಲ್ಲವನ್ನು ನೋಡುವಂಥ ಯೋಗ ಭಾಗ್ಯ ನಮ್ಮದೈತಲ್ಲ ಅನ್ನೋದು ಧಾರ್ಮಿಕ ಚಿಂತಕರ ಮಾತಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ನಮ್ಮೆಲ್ಲರಲ್ಲೂ ಕೂಡ ಸಂಭ್ರಮವನ್ನು ತಂದಿದೆ ಅಂಥೇಳಿ ಉಡುಪಿಯ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಉಡುಪಿಯ ಮಟ್ಟಿಗೆ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಈಗ ನೀವು ತಾವು ನೋಡ್ತಿರೋ ಹಾಗೆ ದೇವಸ್ಥಾನದ ಒಳಗಡೆ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿರುವಂಥ ದೃಶ್ಯ. ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ